ನಮಸ್ತೆ ಎಲ್ರಿಗೂ. ಈಗ ನಾವು ನನ್ನ ಫ್ರೆಂಡ್ಸ್ ಜೊತೆಲಿ ನಾವು ದಪ್ಪೆಸಾಲ್ ಕಂಚನಗದ್ದೆಗೆ ಹೋಗಿದ್ವಿ. ಸೊ ಅದರದ್ದು ಕೆಲವೊಂದು ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೆ, ಅದನ್ನು ಅಪ್ಲೋಡ್ ಮಾಡ್ತಿದ್ದೀನಿ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಸೊ ಇದು ಬಂದು ತುಂಬ ಇಂಟೀರಿಯರ್, ಯಲ್ಲಾಪುರ ಹತ್ರ ಒಂದು ಪ್ಲೇಸ್ ಇದು. ಸೊ ನಿಮ್ಗೆ ಯಾರಿಗಾದ್ರೂ ಹೋಗಬೇಕು, ಈ ಪ್ಲೇಸ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಕಮೆಂಟ್ಸ್ ಮಾಡಿ. ನಾನು ಯಾವ ಜಾಗ ಏನು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಡೀಟೇಲ್ಸ್ ನಾನು ನಿಮಗೆ ಹೇಳ್ತೀನಿ. ಇದು ಯಲ್ಲಾಪುರದಲ್ಲಿರೋ ಅಂಥದ್ದು. ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಫ್ರೆಂಡ್ಸ್ ಎಲ್ಲರೂ ಹೋಗಬೇಕು. ನನ್ನ ಫ್ರೆಂಡ್ಸು, ನನಗಿಬ್ಬರು ಸಿಸ್ಟರ್ಸು. ಸೊ ನನ್ನ ಫ್ರೆಂಡ್ಸು, ನಮ್ಮ ದೊಡ್ಡಕ್ಕನ ಫ್ರೆಂಡ್ಸು, ನಮ್ಮ ಚಿಕ್ಕಕ್ಕನ ಫ್ರೆಂಡ್ಸ್ ಎಲ್ಲರೂ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಅನ್ಫಾರ್ಚುನೇಟ್ಲಿ ನನ್ನ ಫ್ರೆಂಡ್ಸ್ ಯಾರೂ ಬರೋಕ್ಕಾಗಲಿಲ್ಲ. ಸೊ ನಮ್ಮ ಅಕ್ಕಂದ್ರ ಫ್ರೆಂಡ್ಸ್ ಜೊತೆಗೇ ಹೋದ್ವಿ. ಸಿಕ್ಕಾಪಟ್ಟೆ ತುಂಬ ಎಂಜಾಯ್ ಮಾಡಿದ್ವಿ. ಪರ್ಸ್ನಲಿ ನನಗೆ ಈ ಥರ ಗ್ರೀನರಿ ಇರೋ ಪ್ಲೇಸ್ಗಳಂದರೆ ತುಂಬ ಇಷ್ಟ ಆಗುತ್ತೆ. ಆ ಜಾಗ ಹೆಂಗಿರುತ್ತೆ ಅಂತ ಹೇಳಿದ್ರೆ, ನೆಟ್ವರ್ಕೇ ಇರಲ್ಲ, ಫುಲ್ಲು ಅಡಿಕೆ ತೋಟ ಇರುತ್ತೆ, ಸಿಂಗಲ್ ಮನೆ ಇರುತ್ತೆ. ನಾವು ಮಲ್ಕೊಳ್ಳೋ ಜಾಗ ಎಲ್ಲ ಒಂಥರ ಟೆರೇಸಲ್ಲಿ ಓಪನ್ ಪ್ಲೇಸಲ್ಲಿ ಮಲ್ಕೊಳ್ಳೋ ಥರ ಇರುತ್ತೆ. ನೀರಲ್ಲಿ ಆಟಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಊಟದ ಬಂದು ಒಳ್ಳೆ ಬ್ರಾಹ್ಮಿನ್ಸ್ ಫುಡ್ ಇರುತ್ತೆ. ಸೊ ಈ ಥರ ಎಲ್ಲ ಎಂಜಾಯ್ ಮಾಡ್ಬೋದು. ಒಂಥರ ಹಳ್ಳಿ ಸೊಗಡನ್ನ ನೀವು ಎಂಜಾಯ್ ಮಾಡಬೇಕಂತ ಆಸೆ ಇದ್ದರೆ ಈ ಜಾಗಕ್ಕೆ ಖಂಡಿತ ಹೋಗ್ಬಿಟ್ಟು ಬನ್ನಿ, ತುಂಬಾ ಚೆನ್ನಾಗಿದೆ. ಮತ್ತು ನಾವು ಹೋಗಿದ್ವಿ ಅಲ್ಲಿ ಒಬ್ಬ ಶಾರ್ಟ್ ಮೂವಿ ಮಾಡೋ ಒಬ್ಬ ಇದ್ದ, ಸ್ಟೋರಿ ಕ್ರಿಯೇಟರ್. ಅವನ್ನ ಡೈರೆಕ್ಟರ್ ಅಂತ ಫುಲ್ ರೇಗಿಸ್ಕೊಂಡು ಯಾವುದಾದ್ರೂ ಶಾರ್ಟ್ ಮೂವಿ ಮಾಡೋಣ, ಈ ಥರ ಎಲ್ಲ ಜಾಗ ಎಲ್ಲ ಚೆನ್ನಾಗಿರುತ್ತೆ, ಹಾರರ್ದು ಸ್ಟೋರಿ ಮಾಡಬೇಕು, ಈ ಥರ ಎಲ್ಲ ಮಾತಾಡ್ಕೊಂಡು ಡಿಸ್ಕಷನ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಹೋಗ್ತಾ ಇದ್ದಂಗೆ ಮನೆ ಬಂತು ನೋಡಿ. ಇಲ್ಲೇ ಆ್ಯಕ್ಚುಲಿ ನಾವು ನೈಟ್ ಸ್ಟೇ ಮಾಡುವಂಥ ಜಾಗ. ಬಂದಿದ್ದ ತಕ್ಷಣ ಎಲ್ಲರೂ ಅಂತ ಕಿರ್ಚಿದ್ದು. ಇದು ಮನೆ ಹೆಸರು ವಜ್ರ ನಿಲಯ ಅಂಥೇಳಿ. ಸೊ ಈ ಮನೇಲಿ ನಾವು ಸ್ಟೇ ಮಾಡೋದಿರುತ್ತೆ. ಆಮೇಲೆ ಇಲ್ಲಿ ನೋಡಿ ಫ್ಲವರ್ಸು, ಅವ್ರ ಗಾರ್ಡನಿಂಗಲ್ಲಿ ಬಿಟ್ಟಿರೋಂಥ ಫ್ಲವರ್ಸು. ಸೊ ಈ ಥರ ಎಲ್ಲ ಇರುತ್ತೆ. ಇದನ್ನೆಲ್ಲನೂ ಕ್ಯಾಪ್ಚರ್ ಮಾಡಿಕೊಂಡೆ. ನನಗೆ ತುಂಬ ಇಷ್ಟ ಈ ಥರ ಜಾಗಗಳೆಲ್ಲ. ಸೊ ಇದನ್ನೆಲ್ಲನೂ ಕ್ಯಾಪ್ಚರ್ ಮಾಡಿಕೊಂಡು ನೆಕ್ಸ್ಟ್ ನಾವು ಹೋಗೋ ಅಷ್ಟರಲ್ಲಿ 12 o'clock ಹತ್ರ ಆಗಿತ್ತು. 12:30 1 ಗಂಟೆ ಹತ್ರ ಆಗಿತ್ತು. ಸೊ ಅಲ್ಲಿ ಊಟ ಮಾಡೋಕ್ಕೆ ಊಟ ಎಲ್ಲ ರೆಡಿ ಇಟ್ಟಿದ್ರು. ಸೊ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ಮುಗಿಸ್ಕೊಂಡು ನೀರಲ್ಲಿ ಆಟಾಡಕ್ಕೆ ಹೋದ್ವಿ. ಇದು ನೋಡಿ ಸುತ್ತಲೂ ಹೆಂಗಿರುತ್ತೆ ಅಂತ ಜಾಗ. ಈ ಥರ ಪ್ಲೇಸಲ್ಲಿ ಸ್ಟೇ ಮಾಡೋದು ನಿಜ ಒಳ್ಳೆ ಸೂಪರ್ ಎಕ್ಸ್ಪೀರಿಯೆನ್ಸು. ಸ್ಟಾರ್ಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ, ತುಂಬ ಚೆನ್ನಾಗಿರುತ್ತೆ ರಾತ್ರಿ ಹೊತ್ತು. ಸೊ ಫೈನಲಿ ದಬ್ಬೆ ಸಾಲಕ್ಕೆ ಬಂದು ರೀಚ್ ಆಗಿದ್ದಾಯಿತು. ಈಗ ಸೂಪರಾಗಿ ಊಟ ಮುಗಿಸ್ಕೊಂಡ್ವಿ. ಸೊ ಊಟ ಮುಗಿಸಿ ಇವಾಗ ನೀರಲ್ಲಿ ಆಟಾಡಕ್ಕೆ ಹೋಗ್ತಾ ಇದ್ವಿ. ಸೊ ಯಾರ್ಯಾರೆಲ್ಲ ಬರ್ತಾ ಇದ್ದಾರೆ ನೀರಲ್ಲಿ ಆಟಾಡಕ್ಕೆ? ಋತ್ವೇನ್ ಮತ್ತೆ ಹೆಂಗೆಂಗೋ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂಥೇಳಿ ವೀಡಿಯೋಸ್ ಎಲ್ಲ ಸೂಪರಾಗಿ ತೆಗ್ದಿದ್ದೀವಿ. ಡಿಫ್ರೆಂಟ್ ಆ್ಯಂಗಲಲ್ಲಿ ವ್ಯೂಸ್ ಚೆನ್ನಾಗಿ ಕಾಣಬೇಕು ಅಂಥೇಳಿ ಹೊಸ ಟ್ರೈ ಮಾಡಿದ್ದೀವಿ. ನೋಡಿ ಹೆಂಗೆಲ್ಲ ಅವತಾರ ಮಾಡಿದ್ದೀವಿ ಅಂತ. ನೀರು ಸೌಂಡ್ ಕೇಳಿಸ್ತಾ ಇದೆ. ಇಲ್ಲೆಲ್ಲ ಅಡಿಕೆ ತೋಟ ಫುಲ್ಲು. ಸೊ ಋತ್ವೇನ್ ನೀರಲ್ಲಿ ಆಡಕ್ಕೆ ರೆಡಿನಾ? ಈಗ ತೋರಿಸ್ತೀನಿ ನೀರು. ಅಲ್ಲಿ ಆ್ಯಕ್ಚುಲಿ ಫುಲ್ ಡೀಪ್ ಇರುತ್ತೆ ನೀರಲ್ಲಿ ಆಡೋಕೆ. ಅಲ್ಲಿ ಮಜಾ ಇರುತ್ತೆ ಆ್ಯಕ್ಚುಲಿ. ಇಲ್ಲಿ ಫುಲ್ಲು ಹರಿತಾ ಇದೆ. ಮತ್ತು ಟ್ರಕ್ಕಿಂಗೂ ಹೋಗ್ತೀವಿ ಈವ್ನಿಂಗು. ಸೊ ಅಲ್ಲಿ ಟ್ರಕ್ಕಿಂಗ್ ಹೋಗಿ ಅಲ್ಲಿ ಜಾಗನೂ ತೋರಿಸ್ತೀನಿ. ಸೊ ಇಲ್ಲಿ ಇವಾಗ ನಾವು ಹೋಗಿ ಮಜಾ ಮಾಡೋಕ್ಕಿದೆ. ಋತ್ವೇನ್ ಕಮ್ ವಿಲ್ ಗೋ. ಹೌದು, ಯಾವತ್ತು ಚೇಂಜ್ ಮಾಡಿರೋ ಇದನ್ನ ಹಿಡ್ಕೋ ಫೋನು. ಎಸ್, ನಾನಂತೂ ನೀರಲ್ಲಿ ಆಡೋಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸಖತ್ತಾಗಿ ಎಂಜಾಯ್ ಮಾಡ್ಬೇಕಂತ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ, ಇಳಿದು ಹೋಗ್ತಾ ಇದ್ದೀನಿ. ಈಗ ಎಲ್ಲರೂ ಹಿಂಗೆ ಬರ್ತಿದ್ದಾರೆ. ಸೊ ನಾನಂತೂ ಇಳಿದೋದೆ. ನನಗೆ ಈ ಥರ ಇಳಿಯೋದು ಹತ್ತೋದು ಒಂಥರ ತುಂಬ ಇಷ್ಟ ಆಗುತ್ತೆ. ನನ್ನ ಫೇವ್ರೆಟ್ ಈ ಜಾಗ ಆ್ಯಕ್ಚುಲಿ. ನಾನಂತೂ ಸುಮಾರು ಒಂದು 5-6 ಸತಿ ಹೋಗಿ ಬಂದಿದ್ದೀನಿ. ತುಂಬ ಸರಿ ಫ್ಯಾಮಿಲಿ ಜೊತೆ ಹೋಗಿದ್ದೀನಿ. ನಾವಷ್ಟೇ, ನಾನು, ನನ್ನ ಮಕ್ಕಳು, ನನ್ನ ಹಸ್ಬೆಂಡ್ ಅಷ್ಟೇ ಕೂಡ ಹೋಗಿದ್ದೀವಿ. ನನ್ನ ಫ್ರೆಂಡ್ಸ್ಗಳ ಜೊತೆ ಹೋಗಿದ್ದೀವಿ. ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು ನನಗೆ. ಈಗ ಋತ್ವಿನ್ ಬಾ, ಬಾ ಅಲ್ಲಿ ಇಲ್ಲ, ಫಸ್ಟ್ ಇಲ್ಲಿ ಆಮೇಲೆ ಅಲ್ಲಿ ಬಾ.
ಫೈನಲ್ಲಿ ನೀರಲ್ಲಲ್ಲಿ ಎಲ್ಲ ಆಟ ಆಡೋಕ್ಕೆ ಬಿದ್ದುಬಿಟ್ರು. ನನಗಂತೂ ಇನ್ನೂ ಇಳಿಯೋಕ್ಕೆ ಧೈರ್ಯನೇ ಬರಲಿಲ್ಲ. ಸಿಕ್ಕಾಪಟ್ಟೆ ಕೋಲ್ಡಾಗಿ ಚಿಲ್ಡಾಗಿತ್ತು ನೀರು. ಇವಾಗ ನಾನು ವಾಯ್ಸ್ ಓವರ್ ಮಾಡ್ತಿದ್ರೇನು ನನಗೆ ಆ್ಯಕ್ಚುಲಿ ಆ ನೀರು ನೆನೆಸ್ಕೊಂಡ್ರೆ ಚಳಿ ಚಳಿ ಆಗ್ತಾಯಿದೆ, ಅಷ್ಟು ಕೋಲ್ಡಾಗಿತ್ತು ನೀರು. ಆಮೇಲೆ ನೀರಲ್ಲಿ ಆಟ ಆಡೋದ್ರ ಜೊತೆಗೆ ನನ್ನ ಡೈರೆಕ್ಟ್ರ್ ಒಬ್ರು ಇದ್ರು ಅಂತ ಹೇಳಿದ್ನಲ್ಲ, ಸೊ ಅವನು ಯಾವುದಾದ್ರೂ ಒಂದು ಶಾರ್ಟ್ ಮೂವಿ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ನು ಶೂಟಿಂಗ್ ಶುರು ಮಾಡ್ಕೊಂಡ. ಸೊ ನೀರಲ್ಲೇ ಮಾಡೋದು ಯಾವುದಾದ್ರೂ ಟೇಕ್ಸ್ ಮಾಡಬೇಕು ಅಂತೇಳಿ ಅವನು ಹೇಳ್ಕೊಡ್ತಿದ್ದ. ಸೊ ಈ ಹುಡುಗರೆಲ್ಲ ಮಾಡ್ತಾಯಿದ್ರು ಮೂವಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಆ ಪ್ರೊಸೆಸಿಂಗ್ ನಡೀತಾ ಇದೆ ಇವಾಗ ಸಿನಿಮಾ ಶೂಟಿಂಗ್. ನೀರಲ್ಲೆಲ್ಲ ಚೆನ್ನಾಗಿ ಆಟ ಆಡ್ಕೊಂಡು ಬಂದ್ವಿ. ಆಟ ಆಡ್ಕೊಂಡು ಊಟ ಮುಗಿಸಿದ್ವಿ. ಊಟ ಮುಗಿಸಿ ಇವಾಗ ನಾವು ಎಲ್ಲಿ ರಾತ್ರಿ ಸ್ಟೇ ಆಗ್ತೀವಿ ಅನ್ನೋ ಜಾಗದ್ದು ಶೂಟಿಂಗ್ ಮಾಡ್ತಾಯಿದ್ದೀನಿ. ಇದೂ ಅಷ್ಟೇ ನಮ್ಮದು ಶಾರ್ಟ್ ಮೂವಿಲಿ ಬರುವಂಥ ಸೀನು. ನಾವೆಲ್ಲರೂ ಎಲ್ಲೋ ಟ್ರಿಪ್ಪಿಗೆ ಬಂದಿರ್ತೀವಿ, ಸೊ ಅಲ್ಲಿ ಎಂಟ್ರಿ ಆಗ್ತಾಯಿದ್ದೀವಿ ಅನ್ನೋ ಸೀನ್ಗೆ ಇದನ್ನು ಮಾಡಿರೋದು. ನೋಡಿ ಇಲ್ಲೇ ಈ ಪ್ಲೇಸಲ್ಲೇ ನಾವು ರಾತ್ರಿ ಸ್ಟೇ ಮಾಡೋದಿರುತ್ತೆ. ಒಂಥರ ಫುಲ್ ಎಕ್ಸೈಟೆಡ್, ಒಂಥರ ಡ್ರಾಮಾಗಳು ನಾವೇ ದೊಡ್ಡ ದೊಡ್ಡ ಆ್ಯಕ್ಟಿಂಗ್ ಮಾಡ್ತಿದ್ದೀವಿ ಅನ್ನೋ ಥರ ಇದೆಲ್ಲ ಸೀನ್ಸ್ಗಳೆಲ್ಲ ನಾವು ಶೂಟಿಂಗ್ ಮಾಡಿರೋದು. ಇಲ್ಲಿ ನಾವು ಸ್ಟೇ ಮಾಡೋದು ಆ್ಯಕ್ಚುಲಿ, ಓಕೆನಾ. ಇದು ನಾವು ನೇಚರ್ನ ಎಂಜಾಯ್ ಮಾಡ್ತಿದ್ದೀವಿ ಅನ್ನೋ ಥರ. ಸೊ ಇಲ್ಲಿಂದ ಮಲ್ಕೊಂಡು ನೋಡಿದ್ರೆ ನಮಗೆ ಔಟ್ಸೈಡ್ ಎಲ್ಲ ವ್ಯೂ ಕಾಣುತ್ತೆ. ಸ್ಟಾರ್ಸು, ಒಂಥರ ಕಾಡು ಒಳಗಡೆ ಮಲಗಿದ್ದೀವೇನೋ ಅನ್ನೋ ಥರ ಇರುತ್ತೆ. ಆಮೇಲೆ ನೀರ್ದು ಸೌಂಡೆಲ್ಲ ಕೇಳಿಸ್ತಾ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ಪ್ಲೇಸ್ ಅಂತೂ. ಖಂಡಿತ ಒಂದ್ಸತಿ ನೀವು ವಿಸಿಟ್ ಮಾಡಿ. ಸೊ ಇದು ಮಕ್ಳದ್ದು ಒಂದು ಸೀನ್ ಮುಗಿಸ್ಕೊಂಡು ನಾವು ಇವಾಗ ನೋಡಿ ಓವರ್ ಆ್ಯಕ್ಟಿಂಗ್ ಡ್ರಾಮಾ ಮಾಡ್ತಾಯಿದ್ದೀವಿ. ಏನೋ ಕೂತ್ಕೊಂಡು ಸೀರಿಯಸ್ಸಾಗಿ ಜಾಗದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅಲ್ಲಿ ಡೇಂಜರ್ ಇರುತ್ತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾವೇ ಸ್ಟೋರಿ ಕಟ್ಕೊಂಡು ಇಮ್ಯಾಜಿನೇಷನ್ ಮಾಡ್ತಾ ಇರೋದು. ಇದು ಅವನು ಆ್ಯಕ್ಚುಲಿ ಶೂಟಿಂಗ್ ಮಾಡ್ತಿರೋದು, ನಾವು ಅದನ್ನು ಓವರ್ ರಿಯಾಕ್ಷನ್ಸ್ ಗೊತ್ತಲ್ಲ, ನಾವೆಲ್ಲ ತುಂಬ ಓವರ್ ಆ್ಯಕ್ಟಿಂಗ್ ಸಿಸ್ಟರ್ಸು. ಸೊ ಅದನ್ನು ಎಂಜಾಯ್ ಮಾಡಿಕೊಂಡು ಕಾಫಿ ಟೀ ಕುಡ್ಕೊಂಡು ಒಂದು ಸೀನ್ ಇದನ್ನು ಮಾಡ್ತಾ ಇರೋದು, ನಾವು ಆ್ಯಕ್ಟಿಂಗ್ ಮಾಡ್ತಾ ಇರೋದು. ಓಕೆ, ಸೊ ಇದೇ ಥರ ಒಂದು ಎಂಜಾಯ್ ಮಾಡಿಕೊಂಡು ಇದು ಓವರಾಲ್ ನಾವು ಸ್ಟೇ ಮಾಡಿದ ಜಾಗ ಸುತ್ತಲೂ ಹೇಗಿತ್ತು, ನಾವು ಸ್ಟೇ ಮಾಡಿದ ನೇಚರ್ ಹೇಗಿತ್ತು ಅನ್ನೋದನ್ನು ತೋರಿಸ್ತಾ ಇರೋದಂಥದ್ದು. ನಾವು ಸ್ಟೇ ಮಾಡಿದ ಆಪೋಸಿಟ್ಟು ಸೈಡು, ಬ್ಯಾಕ್ ಸೈಡು, ಆಮೇಲೆ ಮನೆದು ಹಿತ್ತಲು, ಅಲ್ಲಿ ಹಸು ಕಟ್ಟಿರೋದು, ಸೊ ಆ ಥರದ್ದು ವ್ಯೂ ಹೇಗಿತ್ತು ಅಂತ ತೋರಿಸ್ತಾ ಇರೋದು ಇವಾಗ. ಆಮೇಲೆ ಸಾಯಂಕಾಲ ಆಯಿತು, ಕಾಫಿ ಟೀ ಕುಡಿದ್ವಿ. ಆಮೇಲೆ ಫೈರ್ ಕ್ಯಾಂಪ್ ಹಾಕೋ ಟೈಮ್ ಬಂತು. ಸೊ ನೈಟು ಫೈರ್ ಕ್ಯಾಂಪ್ ಹಾಕ್ಕೊಂಡು ಮ್ಯೂಸಿಕ್ ಹಾಕ್ಕೊಂಡು ಸೂಪರಾಗಿ ಎಂಜಾಯ್ ಮಾಡಿದ್ವಿ. ಸುಮಾರು ಒಂದು 10:30-11 ಗಂಟೆವರೆಗೂ ಫೈರ್ ಕ್ಯಾಂಪಲ್ಲಿ ಡ್ಯಾನ್ಸ್ ಮಾಡಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಎಂಜಾಯ್ ಮಾಡಿ ಫೈರ್ ಕ್ಯಾಂಪ್ ಫುಲ್ಲು ಸೂಪರಾಗಿತ್ತು ಆ ಎಕ್ಸ್ಪೀರಿಯನ್ಸ್. ಕಾಡೊಳಗಡೆ ಫೈರ್ ಕ್ಯಾಂಪ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಆಡಿದ ಮಜಾನೇ ಮಜಾ. ಆಮೇಲೆ 11 ಗಂಟೆ ಆಯಿತು, ಮನೆಗೆ ಬಂದ್ವಿ. ಮನೆಗೆ ಬಂದು ಊಟ ಮಾಡಿ ಅಷ್ಟರಲ್ಲಿ ಹಾಸಿಗೆ ಎಲ್ಲ ಸೂಪರಾಗಿ ಬೆಡ್ಡೆಲ್ಲ ಹಾಕಿ ರೆಡಿ ಇತ್ತು. ಊಟ ಮಾಡಿದ್ವಿ, ಊಟ ಮಾಡಿ ಮಲಗಿದ್ವಿ. ಟ್ರೆಕ್ಕಿಂಗ್ ಅಂತ ಹೋಗೋಕ್ಕಾಗಲಿಲ್ಲ, ಬೆಳಿಗ್ಗೆ ಹೋಗ್ತೀವಿ. ಅದು ಹೆಂಗಿತ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಬಾಯ್.